ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಧನ್ವಿದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು 3 ಡೇಸಲ್ಲಿ ಧೃತಿದು ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಧೃತಿ ಬೆಳಿಗ್ಗೆಯಿಂದ ಸ್ಟಡಿ ಹಾಲಿಡೇಸ್ ಇದೆ. ಅವಳು ಬೆಳಿಗ್ಗೆಯಿಂದ ಈ ಜಾಗದಿಂದ ಅಲ್ಲಾಡೇ ಇಲ್ಲ. ಮ್ಯಾಥ್ಸ್ ಇದೆ ಫಸ್ಟ್ ಎಕ್ಸಾಮು. ಸೊ ಫುಲ್ ಆನ್ ಪ್ರಿಪ್ರೇಷನ್ನು. ಮಾರ್ಕ್ಸ್ ಬಂದ ಮೇಲೇ ಗೊತ್ತಾಗೋದು. ಎಷ್ಟು ಚಾಪ್ಟರ್ಸ್ ಆಯಿತು? 4 ಚಾಪ್ಟರ್ಸ್ ಮುಗಿದಿದೆ. 7 ಚಾಪ್ಟರ್ಸಲ್ಲಿ 4 ಕಂಪ್ಲೀಟೆಡಾ? ಓಕೆ, ಇನ್ನು 3 ಲೆಫ್ಟ್. ಇನ್ನು 2 ಡೇಸಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು. 2 ಡೇಸ್. ಹಾಂ, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ನಾವು ನಮ್ಮ ಚೋಟುದು ಪ್ರಾಜೆಕ್ಟ್ ಮಾಡಬೇಕು. ಅವಳಿಗೆ ಈ ಸ್ಯಾಟರ್ಡೇ ಅವಳದು ಪ್ರಾಜೆಕ್ಟ್ ಇದೆ. ಸೊ ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ, ತುಂಬ ಒಂದು ಪ್ರಾಜೆಕ್ಟನ್ನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಳಿಗೆ ಕೊಟ್ಟಿರೋ ಒಂದು ಥೀಮ್ ಏನಪ್ಪ ಅಂತ ಹೇಳಿದ್ರೆ ಫೀಲಿಂಗ್ಸ್ನ ಒಂದು ಪ್ರಾಜೆಕ್ಟ್ ಮೂಲಕ ತೋರಿಸ್ಬೇಕು ಅಂತ. ಸೊ ಫೀಲಿಂಗ್ಸು ಈಗಿನ ಡಿಜಿಟಲ್ ವರ್ಲ್ಡಲ್ಲಿ ನಾವು ಫೀಲಿಂಗ್ಸ್ನೆಲ್ಲ ಎಮೋಜಿಯಲ್ಲಿ ತೋರಿಸ್ತೀವಿ ಅಲ್ವಾ. ಸೊ ನಾನು ಎಮೋಜಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಶೋಕೇಸ್ ಮಾಡಲಿಕ್ಕೆ ಫಸ್ಟಿಗೆ ಇದೊಂದು ಬಾಕ್ಸ್ ಬಂದಿತ್ತಲ್ಲ, ಕಾರ್ಟೂನ್ ಬಾಕ್ಸ್ ಇತ್ತಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಏನಿಲ್ಲ, ಒಳಗಡೆ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಮೇಲ್ಗಡೆಯಿಂದ ಕವರ್ ಮಾಡಿ ಇದನ್ನು ಬ್ಲ್ಯಾಕ್ ಪೇಪರಲ್ಲಿ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ 9 ಎಮೋಜೀಸ್ನ ನಾನೇ ಕ್ರಿಯೇಟ್ ಮಾಡ್ಕೊಳ್ತೀನಿ. ಕ್ರಿಯೇಟ್ ಮಾಡೋದು ಇನ್ ದ ಸೆನ್ಸ್ ಕಾರ್ಡ್ಬೋರ್ಡ್ ಶೀಟಲ್ಲಿ ಅದನ್ನು ಬರ್ಕೊಂಡು ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಈ ರೀತಿ ಸ್ಟಿಕ್ಕಿಗೆ ಅದನ್ನು ಅಂಟಿಸೋದು ಅಂತ ಅಂದ್ಕೊಂಡಿದ್ದೀನಿ. ಅವಳು ಹಾಗೇನೂ ಹೇಳಬಹುದು, ಅಥವಾ ಆ ಸ್ಟಿಕ್ನ ತೊಗೊಂಡು ಏನು ಎಮೋಜಿ ಇದೆ ಅದನ್ನು ಅವಳು ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಇಲ್ಲಿಗೆ ನಾನು ಯೂಸ್ ಮಾಡ್ತಾ ಇರೋ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಪೆನ್ನು, ಪೆನ್ಸಿಲು, ಸ್ಕೇಲು, ಗ್ಲೂ ಗನ್ನು ಆ್ಯಂಡ್ ದಿಸ್ ಕಲರ್ಫುಲ್ ಐಸ್ ಕ್ರೀಮ್ ಸ್ಟಿಕ್ಸ್, ಪ್ಲಸ್ ಇದು ಬ್ಲ್ಯಾಕ್ ಕಾರ್ಡ್ಬೋರ್ಡ್ ಶೀಟು, ಮತ್ತು ಎಮೋಜೀಸ್ನ ಕ್ರಿಯೇಟ್ ಮಾಡಲಿಕ್ಕೆ ಯೆಲ್ಲೋ ಕಾರ್ಡ್ಬೋರ್ಡ್ ಶೀಟು. ವೆರಿ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ 9 ಎಮೋಜೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ 9 ರೌಂಡ್ಸ್ನ ನಾನಿಲ್ಲಿ ಫಸ್ಟ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಮೋಜೀಸ್ಗೆ ಏನೇನು ಬೇಕು ಆ ಥರ ಕಲರ್ ಶೀಟ್ಸ್ನಲ್ಲೇ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಫನಿ ಫೇಸಸ್ ಇದೆ, ಸ್ಮೈಲಿ ಎಮೋಜೀಸ್ ಇದೆ, ಎಲ್ಲ ಇದಿದು ಬೇಕು ಅಂತ ಹೇಳಿ ಧನ್ವಿನೇ ಚೂಸ್ ಮಾಡಿರೋದು. ಸೊ ಎಲ್ಲದನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಗೆ ಪೇಪರ್ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಇದನ್ನೆಲ್ಲ ಮಾಡಲಿಕ್ಕೆ ನಾನು ಈವ್ನಿಂಗ್ ಒಂದು 6 o'clock ಹಂಗೆ ಶುರು ಮಾಡಿದ್ದು. ಒಂದು 9 o'clock ತನಕ ಮಾಡಿನೂ ಕಂಪ್ಲೀಟ್ ಆಗಿರಲಿಲ್ಲ ಆ್ಯಕ್ಚುಲಿ. ಇದೆಲ್ಲ ನೈಟಲ್ಲಿ ಮಾಡ್ತಾ ಇರೋದು. ಮತ್ತೆ ಒಂದು 11 o'clock ಮೇಲೆ ಮತ್ತೆ ಶುರು ಮಾಡಿದೆ. ಬಟ್ ಧೃತಿಗೂ ಓದಿಸೋದಿರುತ್ತೆ ಅಲ್ವಾ, ಹಾಗಾಗಿ ನಾನು ಇದನ್ನು ಸೇಮ್ ಡೇ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು ಮತ್ತೆ ಪ್ರಿಪೇರ್ ಮಾಡಿಕೊಂಡೆ. ಇದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಈ ರೀತಿ ಸ್ಟಿಕ್ನ ಅಂದರೆ ಹೈಟ್ ವೈಸ್ ರೆಡಿ ಮಾಡಲಿಕ್ಕೆ ಸ್ಟಿಕ್ನ ಕೆಲವೊಂದಕ್ಕೆ 2 ಸ್ಟಿಕ್ ಯೂಸ್ ಮಾಡಿದ್ದೀನಿ, ಕೆಲವೊಂದಕ್ಕೆ ಸಿಂಗಲ್ ಸ್ಟಿಕ್ಕು ಸ್ವಲ್ಪ ಕೆಳಗಡೆನೇ ಹಾಕಿದ್ದೀನಿ. ಸೊ ಈ ರೀತಿ ಗ್ಲೂ ಗಮ್ಮಲ್ಲಿ ಎಲ್ಲದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮಕ್ಳಿಗೂ ಏನಾದರೂ ಪ್ರಾಜೆಕ್ಟ್ ಏನಾದರೂ ಈ ಥರದಿದ್ದರೆ ನೀವು ಈ ಥರ ಮಾಡ್ಕೊಳ್ಬಹುದು. ಧೃತಿದು ಸೈನ್ಸ್ ಪ್ರಾಜೆಕ್ಟ್ ಜಾಸ್ತಿ ಅವ್ರ ಪಪ್ಪನ ಜೊತೆನೇ ಮಾಡ್ತಾಳೆ. ಧನ್ವಿದು ನಾನು ಮಾಡ್ತಾಯಿದ್ದೀನಿ. ಅವಳಿಗೂ ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂತ ಇಲ್ಲ, ಬಟ್ ಎಲ್ಲದನ್ನು ಒಬ್ಬಳೇ ಮಾಡಲಿಕ್ಕಾಗಲ್ಲಲ್ಲ. ಅಟ್ಲೀಸ್ಟ್ ಇದರಲ್ಲಾದರೂ ಅವರ ಪಪ್ಪಂದು ಇನ್ವಾಲ್ವ್ಮೆಂಟ್ ಇರಲಿ ಅಂತ ಧೃತಿದು ಪ್ರಾಜೆಕ್ಟ್ಗೆ ನಾನು ಇನ್ವಾಲ್ವ್ ಆಗಲ್ಲ ಜಾಸ್ತಿ. ಬಟ್ ಧನ್ವಿದು ಫಸ್ಟ್ ಪ್ರಾಜೆಕ್ಟ್ ಇದು.
ಅವಳು ಸಾಕಷ್ಟು ಪ್ರಿಪರೇಷನ್ ಕೂಡ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಅವಳದು ನೇಮು ಮತ್ತು ಅವಳ ಸ್ಕೂಲ್ ನೇಮ್ ಎಲ್ಲ ಬರೀತಾ ಇದ್ದೀನಿ. ಅವಳು ಅದಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ಚೆನ್ನಾಗಿ ಅದು ಶುದ್ಧದ ಭಾಷಣ ಬೇರೆ ಹೇಳ್ತಾಳೆ ಅವಳು. ಪ್ಲ್ಯಾನ್ ಏನಿರೋದು ಅಂತ ಹೇಳಿದ್ರೆ ಫಸ್ಟಿಗೆ ಹೋಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಂತರ ಅಂದರೆ ಪೇರೆಂಟ್ಸ್ಗೆಲ್ಲ 1 ಅವರ್ ಲೇಟಾಗಿ ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಅವರೆಲ್ಲ ಅರೇಂಜ್ ಮಾಡ್ಕೊಳ್ಬೇಕಲ್ಲ. ಸೊ ಆಮೇಲೆ ಹೋಗಿ ನಾವು ವಿಸಿಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರೋದು. ಬಟ್ ಇವತ್ತು ನನಗೆ ಬೇರೆ ಕೆಲಸಗಳು ಇದೆ. ಸೊ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಹಾಗೆ ಸ್ವಲ್ಪ ಸಿಟಿ ಕಡೆ ಹೋಗಿ ಬರೋದಿದೆ, ನೋಡೋಣ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನು ಫೈನಲಿ ನೋಡಿ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಮುಂದಗಡೆ ಅವಳ ಹೆಸರೆಲ್ಲ ಬರೆದಿದ್ದೀನಿ. ಅವಳದು ಈ ರೀತಿ ಸ್ಟಿಕ್ಕರ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಯಾಕೋ ನನಗೆ ಅದು ಅಷ್ಟು ಸಮಾಧಾನ ಇಲ್ಲ ಮುಂದಗಡೆ ಇರೋದು. ನೋಡೋಣ, ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅದು. ಏನು ಬರೆದಿರೋದೆಲ್ಲ ಸೈಮಲ್ಟೇನಿಯಸ್ ಆಗಿಲ್ಲ. ಇದಂತೂ ಕಂಪ್ಲೀಟ್ ಆಯಿತು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಧನ್ವಿನ ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ. My name is Tanvi Prasad. In study in Preetap School. Okay. This is my project. Expression of feelings. Angry, love, scared, bored. Funny. Funny. Huh. Surprise. Okay. ಈ ಪಿಂಕ್ ಅದೇನು? Loved. ಈ ಪಿಂಕ್ ಅದೇನು? Loved. Love. ಈ ಪಿಂಕ್ ಅಂದೇನು? Love. ಹಾರ್ಟ್. Heart. ಇದೇನಂತಾರೆ? Love. ಲವ್. Huh. ಹ್ಯಾಪಿ. Huh. ಸ್ಯಾಡ್. ಇದ್ರದ್ದೆಲ್ಲ ಫನ್ನಿ ಫೇಸಸ್ ನೀನು ಮಾಡ್ತೀಯಾ ಅಲ್ಲಿ ನಿಂತ್ಕೊಂಡು? ಓಕೆ, ನಾನಿವಾಗ ಓಕೆ, ಆ್ಯಂಗ್ರಿ. ಓಕೆ, ಲಾಫ್. ಶಾಕ್. ಬೋರ್ಡ್. ಫನ್ನಿ. shocked. And loved. Happy. Sad. No, crying. ಇನ್ನೊಂದ್ಸತಿ ಹೇಳೋಣ? ಸಾಕು. ಲಾಫ್. Bored. Funny. Funny. Love. Surprise. ಅದು ಸರ್ಪ್ರೈಸ್ ಅಲ್ಲ, ಶಾಕ್. Shock. It's surprise, Mama. ಶಾಕ್ ಅಂದ. Melody. ಓಕೆ ಓಕೆ ಓಕೆ, ಸರ್ಪ್ರೈಸ್ ಏನ. ಹಾಂ, ನೆಕ್ಸ್ಟ್. Love. Love.
Smile. ಹಾಂ ಹ್ಯಾಪಿ Happy. ಹ್ಯಾಪಿ ಹ್ಯಾಪಿ ಹಿಂಗ ಹ್ಯಾಪಿ ಆಗೋದು ನೀನು So. ಸ್ಯಾಡ್ ಹಾಯ್ ಅಗೇನ್. ಏನಾಯಿತು ಗೊತ್ತಾ, ಧನ್ವಿನ ಸ್ಕೂಲಿಗೆ ಡ್ರಾಪ್ ಮಾಡಿ ನನ್ನ ಕೆಲಸದ ಮಧ್ಯೆ ಅಲ್ಲಿ ವಾಪಸ್ ಹೋಗೋಷ್ಟರೊಳಗಡೆ ಟೈಮ್ ಆಗಿಬಿಟ್ಟಿತ್ತು. ಅಟೆಂಡ್ ಮಾಡಿದೆ, ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅವಳನ್ನ ಮನೆಗೆ ಕರ್ಕೊಂಡು ಬಂದು ಮತ್ತೆ ಅದನ್ನೆಲ್ಲ ಮತ್ತೆ ಹೇಳಿದ್ಲು. ಇವಾಗ ಧನ್ವಿ ಬರ್ತ್ಡೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ, ಅವಳು ಏನು ಡ್ರೆಸ್ ಸೆಲೆಕ್ಟ್ ಮಾಡ್ತಾಳೆ ಅಂತ ನೀವೇ ನೋಡೋರಂತೆ. ಅವಳಿಂದ ಡ್ರೆಸ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಒಂದು ದೊಡ್ಡ ತಲೆನೋವು ನನಗೆ. ಬಿಕಾಸ್ ಅವಳು ಯಾವುದನ್ನು ಬೇಗ ಒಪ್ಕೊಳ್ಳಲ್ಲ. ಇದು ಬೇಡ ಅಂತ ಹೇಳ್ತಾನೆ ಇರ್ತಾಳೆ. ಆ್ಯಂಡ್ ಎವ್ರಿ ಟೈಮ್ ನನಗೆ ಪಿಂಕ್ ಡ್ರೆಸ್ ಬೇಕು ಅಂತಲೇ ಕೇಳ್ತಾಳೆ. ನನಗೆ ಈ ರೆಡ್ ಡ್ರೆಸ್ ಇದು ತುಂಬಾ ಇಷ್ಟ ಆಯಿತು. ಬಟ್ ಶೀ ಸೆಡ್ ಇಲ್ಲ ಮಮ್ಮಿ, ನಂಗೆ ಪಿಂಕ್ ಡ್ರೆಸ್ ಬೇಕು ಅಂತ ಹೇಳ್ತಾ ಇದ್ಲು. ಸೊ ನಾವು ಫಸ್ಟಿಗೆ ಇಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರ ಇರುವಂಥ ಲಾಲಿಪಾಪ್ ಶಾಪಿಗೆ ಬಂದಿದ್ದೀವಿ. ಧೃತಿ 1 year ಬೇಬಿ, 1 year ಅಲ್ಲ, ಧೃತಿ ಹುಟ್ಟಾಗ ಅವಳಿಗೆ 3ನೇ ತಿಂಗಳಲ್ಲಿ ನಾಮಕರಣ ಮಾಡಿದ್ವಲ್ಲ, ಆವಾಗಿಂದ ನಾನು ಮಕ್ಕಳಿಗೆ ಇದೇ ಶಾಪಲ್ಲಿ ಬಟ್ಟೆಗಳನ್ನ ತೊಗೊಳ್ಳೋವಂಥದ್ದು. ಇಲ್ಲಿ ಬಿಟ್ಟರೆ ಸೇಮ್ ಲಾಲಿಪಾಪ್ ಶಾಪು ಜಯಲಕ್ಷ್ಮೀಪುರಂ, ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ತೀವಿ. ಸ್ನೋ ವೈಟ್ ಅಮ್ಮಮ್ಮ, ಸ್ನೋ ವೈಟ್ ಹಾಕೋದು ಎಲ್ಲ ಆದರೆ ಬಫ್ ಇರುತ್ತೆ, ಅದೇ ಥರ. ಈಗ ಅಲ್ಲಿ ಮನೇಲಿರೋದು ಅದೇ ಅಲ್ಲ ಬಂಗಾರಿ. ಈಗ ಸ್ಕೂಲಲ್ಲಿ ಕೊಟ್ಟಿರೋದಿದೆ. ಅವರು ಪಾಪ ತುಂಬ ಒಳ್ಳೆ ಫ್ರಾಕ್ಗಳು, ಬಟ್ ಇಲ್ಲ ಇರೋ ಕಲರ್ಗಳೇ ಇದೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಬುಷಿ ಇದೆ. ಬುಷಿ ಈ ಸತಿ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಸ್ವಲ್ಪ ಸಿಂಪಲ್ ಆಗಿರಲಿ, ಲೈಕ್ ಅವಳು ಒಂದ್ಸತಿ ಹಾಕೊಳ್ತಾಳೆ, ಮತ್ತೆ ಹಾಕೊಳ್ಳೋದೇ ಇಲ್ಲ. ಹಾಗಾಗಿ ಆ್ಯಂಡ್ ಇಲ್ಲಿ ಇವ್ರದ್ದು ಸಪ್ರೇಟ್ ಬ್ಲಾಗಿಂಗ್ ನಡೀತಾ ಇದೆ. ಅವ್ರು ಏನು ಮಾಡ್ತಾರೆ ಅಂತ. ಏನು ಪಿಕೋ ಏನು ಬೇಕು? ಶೂಸ್? ಯಾವ ಶೂಸ್? ಅಯ್ಯಯ್ಯಯ್ಯೋ, ಓಹೋ ಹೋ ಹೋ ಹೋ, ಶೂಸ್ ಬೇಕು ನಿಮಗೆ? ನಮಗೆ ಅಂತ ಒಳ್ಳೆ ಅಂದರೆ ನಮಗೆ ಕಂಫರ್ಟಬಲ್ ಅಂತ ಡ್ರೆಸ್ ಸಿಕ್ಕಿಲ್ಲ. ಹಾಗಾಗಿ ನಾವು ಜಯಲಕ್ಷ್ಮೀಪುರಂ ಲಾಲಿಪಾಪ್ ಶಾಪಿಗೆ ಬಂದ್ವಿ. ನೋಡೋಣ, ಇಲ್ಲೇನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗಬೇಕು ಅಂತ. ಐ ಹೋಪ್ ಇಲ್ಲಿ ಡೆಫಿನೆಟ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ಇಲ್ಲಿ ಲಾಸ್ಟ್ ಟೈಮು ಇಲ್ಲೇ ತೊಗೊಂಡಿದ್ದೆ, ಅಂದರೆ ಧೃತಿ ಬರ್ತ್ಡೇ ಇಲ್ಲೇ ತೊಗೊಂಡಿದ್ವಿ. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ಗಳು ಸಿಗುತ್ತೆ. ಏನಂತ ಹೇಳಿದ್ರೆ ಒಂದೊಂದ್ಸತಿ ಸೈಜ್ಗಳು ಸಿಕ್ಕೋದಿಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಒಂದು ಒಳ್ಳೆ ಡ್ರೆಸ್ ಸಿಕ್ಕಿದ್ರೆ ಸಾಕು. ಆ್ಯಂಡ್ ಧನ್ವಿನ್ ಹಿಡಿಯೋದೇ ದೊಡ್ಡ ಕಷ್ಟ. ಅವಳು ಇಂಥ ಕಡೆ ಹೋದಾಗ ಏನೋ ಆಟ ಶುರು ಮಾಡ್ಕೊಂಡ್ಬಿಡ್ತಾಳೆ. ನೋಡ್ತಾ ಇದ್ದೀನಿ, ಒಂದೊಳ್ಳೆ ಬ್ಯೂಟಿಫುಲ್ ಫ್ರಾಕ್ ಸಿಕ್ಕಿದ್ರೆ ಸಾಕು. ಚಿಕ್ಕು ಇದು ಅವ್ರ ಪಪ್ಪನಿಗೆ ತುಂಬ ಇಷ್ಟ ಆಯಿತು. ಈ ಫ್ರಾಕ್ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಲೈಕ್ ಚೆನ್ನಾಗಿದೆ. ಈ ಡ್ರೆಸ್ ನನಗೂ ಇಷ್ಟ ಆಯಿತು, ಅವ್ರ ಪಪ್ಪನಿಗೂ ಇಷ್ಟ ಆಯಿತು, ಆ್ಯಂಡ್ ಧನ್ವಿಗಂತೂ ಇಷ್ಟ ಆಯಿತು. ಧನ್ವಿಗಾಯಿತು. ಈಗ ಧೃತಿಗೆ ಒಂದು ಸಿಂಪಲ್ ಫ್ರಾಕ್ ಬೇಕು ಅಂತ ಹೇಳಿ ಕೇಳಿದ್ಲು. ಸೊ ಅಲ್ಲೇ ಇರುವಂಥ BM ಮಾಲಿಗೆ ಬಂದು ಒಂದು ಸಿಂಪಲ್ ಫ್ರಾಕ್ ತೊಗೊಂಡ್ವಿ. ಫೈನಲಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ.